ಹಲ್ಲೇಲುಯಾ, ಪ್ರೈಸ್ ದ ಲಾರ್ಡ್. ನಮಗೆ ತನ್ನ ಸ್ವರೂಪವನ್ನು ಕೊಟ್ಟಂತಹ ಯೆಹೋವ ತಂದೆಯ ಪಾದಗಳಿಗೆ ಸ್ತುತಿಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮವನ್ನು ಮಹಿಮೆಪಡಿಸುತ್ತಾ, ಪರಿಶುದ್ಧಾತ್ಮ ದೇವರಿಗೆ ನಾವು ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸೋಣ. ಸ್ತುತಿಗಳಲ್ಲಿ ಅಡಗಿರುವ ಈ ಆಶೀರ್ವಾದಗಳನ್ನು ತಿಳಿಯದೆ ಈ ದಿನಗಳಲ್ಲಿ ಬಹಳ ಜನ ಕ್ರೈಸ್ತರು ದೇವರನ್ನು ಸ್ತುತಿಸುತ್ತಿಲ್ಲ. ನಮ್ಮ ಪಿತೃಗಳು ಪ್ರತಿನಿತ್ಯವೂ ದೇವರನ್ನು ಸ್ತುತಿಸಿ ದೇವರು ಕೊಡುವ ರಕ್ಷಣೆ, ಸ್ವಸ್ಥತೆ, ಅಭಿವೃದ್ಧಿ, ಬಿಡುಗಡೆ, ಆಶೀರ್ವಾದಗಳನ್ನು ಹೊಂದಿಕೊಂಡರು. ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟ ಪ್ರತಿಯೊಂದನ್ನು ಕುರಿತು ನಾವು ಪ್ರತಿದಿನ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸಿದರೆ ನಿಶ್ಚಯವಾಗಿ ದೇವರು ಅವುಗಳ ವಿಷಯದಲ್ಲಿ 2ರಷ್ಟು ಆಶೀರ್ವಾದಗಳನ್ನು ಕೊಡುತ್ತಾರೆ. ಉದಾಹರಣೆಗೆ, ದಾವೀದನು ದೇವರನ್ನು ಸ್ತುತಿಸಿದಾಗ ದೇವರು ಆತನನ್ನು ಕುರಿ ಕಾಯುವ ಸ್ಥಿತಿಯಿಂದ ರಾಜನನ್ನಾಗಿ ಹೆಚ್ಚಿಸಿದರು. ಆತನು ರಾಜನಾಗಿ ಇರುವಾಗಲೂ ಸಹ ದೇವರನ್ನು ಸ್ತುತಿಸಿದ್ದರಿಂದ ದೇವರು ಆತನನ್ನು ರಾಜಸ್ಥಾನದಿಂದ ಚಕ್ರವರ್ತಿಯ ಸ್ಥಾನಕ್ಕೆ ಹೆಚ್ಚಿಸಿದರು. ಆದ್ದರಿಂದ ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟ ಪ್ರತಿಯೊಂದನ್ನು ಕುರಿತು ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸಿ ದೇವರು ಕೊಡುವ 2ರಷ್ಟು ಆಶೀರ್ವಾದಗಳನ್ನು ಈ ದಿನಗಳಲ್ಲಿ ನಾವು ಹೊಂದಿಕೊಳ್ಳೋಣ. 5 ರೊಟ್ಟಿ 2 ಮೀನುಗಳನ್ನು ಆಶೀರ್ವದಿಸಿ 5,000 ಜನರಿಗೆ ಹಂಚಿಕೊಟ್ಟಂಥ ದೇವರು, ತಂದೆ ತಾಯಿ ಇಲ್ಲದೆ ಅನಾಥಳಾಗಿದ್ದ ಎಸ್ತೇರಳನ್ನು ಆಶೀರ್ವದಿಸಿ ಮಹಾರಾಣಿಯನ್ನಾಗಿ ಮಾಡಿದ ದೇವರು, 90 ವರ್ಷದ ಮುಪ್ಪಿನ ಪ್ರಾಯದವಳಾದ ಸಾರಳಿಗೆ ಗರ್ಭಫಲವನ್ನು ಅನುಗ್ರಹಿಸಿದ ದೇವರು, ಇಮ್ಯಾನುವೇಲನಾಗಿ ನಿತ್ಯ ನಿರಂತರವೂ ನಮ್ಮ ಜೊತೆಯಲ್ಲೇ ಇರುವುದಕ್ಕಾಗಿ ಇಳಿದು ಬಂದ ದೇವರು, ಕೆಟ್ಟು ಹೋಗಿರುವುದನ್ನು ಹುಡುಕಿ ಮತ್ತೆ ರಕ್ಷಿಸುವುದಕ್ಕೆ ಇಳಿದು ಬಂದ ದೇವರು, ಲೋಕದ ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರು ನೇಮಿಸಿದ ಯಜ್ಞದ ಕುರಿಮರಿ, ಯೇಸುವಿನ ರಕ್ತದ ಮೂಲಕ ನಮ್ಮನ್ನು ಉಚಿತವಾಗಿ ನೀತಿವಂತರನ್ನಾಗಿ ಮಾರ್ಪಡಿಸಿದ ದೇವರು, ಯೇಸುವಿನ ರಕ್ತದ ಮೂಲಕ ನಮಗೆ ವಿಮೋಚನೆಯನ್ನು ದಯಪಾಲಿಸಿದ ದೇವರು. ಆದ ಕಾರಣ ನಿಮ್ಮ ಜೀವಿತದಲ್ಲೂ ದೊಡ್ಡ ದೊಡ್ಡ ಕಾರ್ಯಗಳನ್ನು ನೀವು ನೋಡಬೇಕೆಂದು ಬಯಸುವುದಾದರೆ ದಾವೀದನ ಹಾಗೆ ನಾವು ದೇವರನ್ನು ಸ್ತುತಿಸೋಣ. ಆತನನ್ನು ಕುರಿ ಕಾಯುವ ಸ್ಥಿತಿಯಿಂದ ರಾಜನನ್ನಾಗಿ ಹೆಚ್ಚಿಸಿದರು. ಆತನು ರಾಜನಾಗಿ ಇರುವಾಗಲೂ ಸಹ ದೇವರನ್ನು ಸ್ತುತಿಸುವುದನ್ನು ಬಿಡಲೇ ಇಲ್ಲ. ದೇವರು ಆತನನ್ನು ರಾಜಸ್ಥಾನದಿಂದ ಚಕ್ರವರ್ತಿಯ ಸ್ಥಾನಕ್ಕೆ ಹೆಚ್ಚಿಸಿದರು. ಆದ್ದರಿಂದ ನಮ್ಮ ಪರಿಸ್ಥಿತಿಗಳು ಏನೇ ಆಗಿದ್ದರೂ ದೇವರು ಕೊಟ್ಟ ಪ್ರತಿಯೊಂದನ್ನು ಕುರಿತು ಆರಾಧನೆಗಳನ್ನು ಸಲ್ಲಿಸುವುದರ ಮುಖಾಂತರ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸಿ ದೇವರು ಕೊಡುವ 2ರಷ್ಟು ಆಶೀರ್ವಾದಗಳನ್ನು, ಬಿಡುಗಡೆಗಳನ್ನು ನಾವು ಹೊಂದಿಕೊಳ್ಳೋಣ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.